ಪಾರಿವಾಳಗಳ ಒಗ್ಗಟ್ಟು. ಒಮ್ಮೆ ಪಾರಿವಾಳಗಳು ಆಹಾರ ಹುಡುಕಲು ಹೊರಟವು. ಗುಂಪಾಗಿ ದಟ್ಟವಾದ ಅರಣ್ಯವನ್ನು ಹೊಕ್ಕವು. ದಾರಿಯಲ್ಲಿ ಒಂದು ಪಾರಿವಾಳ ಹೇಳಿತು, ನಾವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ. ಅದಕ್ಕೆ ಇನ್ನೊಂದು ಪಾರಿವಾಳ ಹೇಳಿತು, ತಡ ಮಾಡುವುದು ಬೇಡ, ಆಹಾರ ಸಿಗದೇ ಹೋಗಬಹುದು. ಉಳಿದ ಪಾರಿವಾಳಗಳು ದನಿಗೂಡಿಸಿದವು. ಮತ್ತೆ ಎಲ್ಲ ಪಾರಿವಾಳಗಳು ಒಟ್ಟಿಗೆ ಹಾರಿದವು. ಸ್ವಲ್ಪ ದೂರ ಹೋದ ಮೇಲೆ ಚೆಲ್ಲಿದ ಕಾಳುಗಳು ಕಂಡವು. ಪಾರಿವಾಳಗಳೆಲ್ಲ ಕೆಳಕ್ಕೆ ಇಳಿದವು. ಆಸೆಯಿಂದ ಕಾಳನ್ನು ತಿನ್ನಲು ಹೋದವು. ನೆಲದ ಮೇಲೆ ಬೀಸಿದ್ದ ಬಲೆಯೊಳಗೆ ಸಿಕ್ಕಿಕೊಂಡವು. ಆಗ ಅವಕ್ಕೆ ತಾವು ಮೋಸ ಹೋದದ್ದು ತಿಳಿಯಿತು. ಆದರೆ ಆ ವೇಳೆಗೆ ಕಾಲ ಮಿಂಚಿತ್ತು. ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಯೋಚಿಸತೊಡಗಿದವು. ಅವುಗಳ ಗುಂಪಿನಲ್ಲಿ ಒಂದು ಬುದ್ಧಿವಂತ ಪಾರಿವಾಳ ಇತ್ತು. ಅದೊಂದು ಉಪಾಯ ಹೇಳಿಕೊಟ್ಟಿತ್ತು. ನಾವೆಲ್ಲ ಒಟ್ಟಿಗೆ ಬಲೆ ಸಮೇತ ಹಾರಿ ಹೋಗೋಣ ಎಂದಿತು. ಉಳಿದ ಪಾರಿವಾಳಗಳು ಅದನ್ನು ಒಪ್ಪಿಕೊಂಡವು. ಎಲ್ಲ ಪಾರಿವಾಳಗಳು ಒಟ್ಟಿಗೆ ರೆಕ್ಕೆ ಬಡಿದವು. ಬಲೆಯನ್ನು ಎತ್ತಿಕೊಂಡು ಒಟ್ಟಿಗೆ ಹಾರಿದವು. ಬಲೆಯ ಸಹಿತ ಹಕ್ಕಿಗಳನ್ನು ಹಿಡಿಯಲು ಬೇಡನು ಬಂದನು. ಅವನು ಬರುವುದರೊಳಗೆ ಹಕ್ಕಿಗಳು ಹಾರಿದ್ದವು. ಜೊತೆಯಲ್ಲೇ ಬಲೆಯನ್ನು ಹೊತ್ತುಕೊಂಡು ಹೊರಟಿದ್ದವು. ಪ್ರಯತ್ನಪಟ್ಟರೂ ಬೇಡನಿಗೆ ಬಲೆಯನ್ನು ಹಿಡಿಯಲಾಗಲಿಲ್ಲ. ಬೇಡ ಇದನ್ನು ನೋಡಿ ಆಶ್ಚರ್ಯಪಟ್ಟ. ಪಾರಿವಾಳಗಳು ಬಲೆಯನ್ನು ಹೊತ್ತುಕೊಂಡು ದೂರ ಹಾರಿದವು. ಇನ್ನು ಬೇಡನ ಕೈಗೆ ಸಿಗುವುದಿಲ್ಲ ಎನ್ನಿಸಿತು. ಇಷ್ಟು ದೂರ ಹಾರಿದ್ದು ಸಾಕು ಅನಿಸಿತು. ಎಲ್ಲ ಪಾರಿವಾಳಗಳು ರೆಕ್ಕೆ ಬಡಿಯುವುದನ್ನು ತಗ್ಗಿಸಿದವು. ನಿಧಾನವಾಗಿ ನೆಲ ಮುಟ್ಟಿದವು. ಆದರೆ ಅವು ಸರಾಗವಾಗಿ ಓಡಾಡಲು ಆಗಲಿಲ್ಲ. ಏಕೆಂದರೆ ಅವು ಬಲೆಯೊಳಗೆ ಸಿಕ್ಕಿಬಿದ್ದಿದ್ದವು. ಏನು ಮಾಡುವುದೆಂದು ಮತ್ತೆ ಯೋಚನೆ ಮಾಡತೊಡಗಿದವು. ಅಷ್ಟು ಹೊತ್ತಿಗೆ ಅಲ್ಲಿಗೆ ಇಲ್ಲಿಯೊಂದು ಬಂದಿತು. ಇಲಿಗೂ ಪಾರಿವಾಳಗಳಿಗೂ ಮೊದಲಿನಿಂದ ಸ್ನೇಹವಿತ್ತು. ಪಾರಿವಾಳಗಳ ಸ್ಥಿತಿ ಕಂಡು ಇಲಿ ಮರುಗಿತು. ಒಂದೊಂದು ಪಾರಿವಾಳದ ಹತ್ತಿರವೂ ಬಂದಿತು. ದಾರವನ್ನು ಕಚ್ಚಿ ಕಚ್ಚಿ ತುಂಡರಿಸಿತು. ಇಡೀ ಬಲೆಯನ್ನು ಕಚ್ಚಿ ಹಾಕಿಬಿಟ್ಟಿತು. ಎಲ್ಲ ಪಾರಿವಾಳಗಳು ಬಂಧನದಿಂದ ಬಿಡುಗಡೆಯಾದವು. ಇಲಿಗೆ ಕೃತಜ್ಞತೆ ಹೇಳಿದವು. ನಲಿಯುತ್ತಾ ಆಗಸಕ್ಕೆ ಹಾರಿದವು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದು ಇದರಿಂದ ತಿಳಿಯುತ್ತದೆ.